ಹೆಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಒಂದು ಪರ್ಫೆಕ್ಟಾಗಿರುವಂಥ ವೆಜಿಟೇಬಲ್ ಫ್ರೈಡ್ ರೈಸ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಮೊದಲಿಗೆ ಒಂದು ದಪ್ಪ ತಾಳೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 2 ಗರಿ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಅದಾದ ಮೇಲೆ ನಾನು 5 ಹಸಿರು ಮೆಣಸಿಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿರು ಮೆಣಸಿನಕಾಯಿ ಅದಾದಮೇಲೆ ನಾನು 2 ದಪ್ಪ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬಾರ್ದು. ಹೈ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಅದು ವೆಜಿಟೇಬಲ್ಸ್ ಎಲ್ಲ ಹಾಕಿದಾಗ ಈರುಳ್ಳಿ ಸ್ವಲ್ಪನೂ ಸಿಗಲ್ಲ, ಫುಲ್ಲು ಸೀದೋಗ್ಬಿಟ್ಟಿರುತ್ತೆ. ಹಾಗಾಗಿ ಇದನ್ನು ಈರುಳ್ಳಿ ಹಾಕಿದ್ಮೇಲೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಈರುಳ್ಳಿ ಅರ್ಧ ಬೆಂದಿದೆ ಅನ್ನೋಷ್ಟು ಬೇಯಿಸ್ಕೊಂಡ್ರೆ ಸಾಕು. ಇದಕ್ಕೆ ನಾನು 1 ಕಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಬೀನ್ಸು, 1 ಕಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಎರಡೂ ಈಕ್ವಲ್ ಅಮೌಂಟ್ ಇರಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯಾವ ವೆಜಿಟೇಬಲ್ ಜಾಸ್ತಿ ಬೇಕು ಅನಿಸುತ್ತೆ ಅದನ್ನು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಅಷ್ಟೇ ಫುಲ್ಲು ಲೋ ಫ್ಲೇಮಲ್ಲೇ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಯಾಕೆ ಮಾಡಬೇಕಂದ್ರೆ ಕ್ಯಾರೆಟ್ ಬೇಗ ಬೆಂದೋಗ್ಬಿಡುತ್ತೆ ಹೈ ಫ್ಲೇಮ್ ಇಟ್ಟರೆ. ಬೀನ್ಸು ಇನ್ನೂ ಬೆಂದಿರಲ್ಲ, ಸೊ ಕ್ಯಾರೆಟು ಕೂಡ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಇವಾಗ ನೋಡಿ, ಇದು ಕೂಡ ಕ್ಯಾರೆಟ್ ಮತ್ತು ಬೀನ್ಸು ಅರ್ಧ ಬೆಂದಿದೆ ಅಂದಾಗ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ನಾನು. ಎಲ್ಲ ಒಟ್ಟಿಗೆ ಹಾಕಿಬಿಟ್ರೆ ಕ್ಯಾಪ್ಸಿಕಮ್ ಫುಲ್ಲು ಬೇಗ ಫ್ರೈ ಆಗಿಬಿಡುತ್ತೆ, ಅದು ಬಾಯಿಗೆ ಸಿಗೋದೇ ಇಲ್ಲ. ಈ ಕುಕ್ಕರಲ್ಲಿ ಹಾಕಿ ಕೂಗಿಸ್ದಾಗ ಆಗೋದರ ಟೇಸ್ಟ್ ಆ ಥರ ಬಂದುಬಿಡುತ್ತೆ. ಅದಕ್ಕೆ ಇದನ್ನು ನಾನು 1-2 ಮಿನಿಟ್ಸ್ ಫ್ರೈ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಹಾಕಿದ್ರೆ ಸಾಕು. ಇದು ಹಾಕಿದ್ಮೇಲೆ ಫುಲ್ಲು ಲೋ ಫ್ಲೇಮಲ್ಲೇ ಮಾಡಬೇಕು. ಇದನ್ನು ಪರ್ಫೆಕ್ಟಾಗಿ ಬರಬೇಕಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಂಗೆ ಸೀದೋಗುತ್ತೆ. ಹಾಗಾಗಿ ನಾನು ಫುಲ್ಲು ಲೋ ಫ್ಲೇಮಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಆವಾಗಲೇ ತಳ ಹಿಡಿತಾ ಇದೆ. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ಇದನ್ನ ಕೈ ಆಡಿಸ್ತಾ ಇರಬೇಕು. ಶುಂಠಿ ಬೆಳ್ಳುಳ್ಳಿ ಹಾಕಿದ್ಮೇಲೆ, ಉಪ್ಪು ಹಾಕಿದ್ಮೇಲೆ ಅಂತೂ ಇನ್ನೂ ಚೆನ್ನಾಗಿ ಕೈ ಆಡಿಸ್ಬೇಕು. ಫುಲ್ಲು ಸೀದೋಗ್ಬಿಡುತ್ತೆ, ಲೋ ಫ್ಲೇಮ್ ಇಟ್ಟಿದ್ರೂ ಸೀದೋಗುತ್ತೆ. ಇವಾಗ ನಾನು ಗರಂ ಮಸಾಲ ಪೌಡರು 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಹಾಕಬೇಕು. ಇದೆಲ್ಲ ಲಾಸ್ಟ್ ನಾನು ಹಾಕ್ತೀನಲ್ಲ ಅದೇ ಟೈಮಲ್ಲಿ ಹಾಕಿ ನೀವು, ಆವಾಗ ನಿಮಗೆ ಪರ್ಫೆಕ್ಟಾಗಿ ಟೇಸ್ಟ್ ಬರುತ್ತೆ, ಯಾವುದು ಕೂಡ ಸೀದೋಗಲ್ಲ. ಇದಕ್ಕೆ ನಾನು ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲ ಪೌಡರು ಇದೆಲ್ಲ. ನೋಡಿ, ಇವಾಗ ತಳ ಹಿಡಿಯೋಕ್ಕೆ ಶುರುವಾಗಿದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ. ಇದಕ್ಕೆ ನಾನು ಸೋಯಾ ಸಾಸು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು 1.5 ಲೋಟ ಅಕ್ಕಿ ಅನ್ನ ಮಾಡ್ಕೊಂಡಿರೋದ್ರಿಂದ ಸೋಯಾ ಸಾಸು 2 ಸ್ಪೂನ್ ಸಾಕು. ನಿಮಗೆ ಕಲರ್ ಬೇಕು ಅಂದರೆ ಇನ್ನು ಜಾಸ್ತಿ ಹಾಕ್ಕೋಬೋದು. ನಾವು ಆದಷ್ಟು ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ. ಮ್ಯಾಕ್ಸಿಮಮ್ ನಮ್ಮ ಕೈಲಿ ಎಷ್ಟು ಅವಾಯ್ಡ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಮಾಡ್ತೀವಿ. ಸೋಯಾ ಸಾಸ್ ಆದಮೇಲೆ ನಾನು ಟೊಮ್ಯಾಟೊ ಕೆಚಪ್ನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಸಾಸನ್ನ ಅದನ್ನು ಅಷ್ಟೇ 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಕಮ್ಮಿ ಉರಿಲೇ ಹಾಕಬೇಕು ಈ ಪ್ರೋಸೆಸ್ ಎಲ್ಲ. ಇದಾದಮೇಲೆ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಬಿಡಿಯಾಗಿ ಆಗಿರುವಂಥ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು 1.5 ಪಾವು ಅಕ್ಕಿ ಹಾಕಿದ್ದು.
ಅನ್ನ. ನಿಮಗೆ ಸಾಸ್ಗಳೆಲ್ಲ ಸಿಗಲಿಲ್ಲ ಅಂದರೆ ಸ್ಕಿಪ್ ಮಾಡಿ ಸಾಸ್ ಹಾಕದೇ ಮಾಡ್ಬೋದು. ಸೇಮ್ ಇದೇ ಥರ ಇದೇ ಪ್ರೊಸೀಜರಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಗರಂ ಮಸಾಲ ಪೌಡರ್ ಜಾಸ್ತಿ ಹಾಕಬೇಕು ಅಷ್ಟೇ, ಸಾಸ್ ಹಾಕಲಿಲ್ಲ ಅಂದರೆ. ಇವಾಗ ನೋಡಿ ಪರ್ಫೆಕ್ಟಾಗಿ ಆಗಿ ಬಂದಿದೆ. ಒಳ್ಳೆ ಘಮನೂ ಕೂಡ ಬರ್ತಾಯಿದೆ. ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್.